ವೀಕ್ಷಕರೇ ನಮಸ್ಕಾರ. ಭಾರತ ವಿರುದ್ಧದ ಪಂದ್ಯದಲ್ಲಿ ಸೋತಿತು ಪಾಕ್ ತಂಡ. ಇನ್ನು ವೀಕ್ಷಕರೇ, ಬಳಿಕ ಕೋಪಗೊಂಡ ಪಾಕಿಸ್ತಾನ ಪ್ರಧಾನಿ ಇದೀಗ ಭಾರತ ತಂಡದ ಬಗ್ಗೆ ಅಹಂಕಾರದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಪ್ರತಿಯೊಂದು ಕಾಮೆಂಟ್ಸನ್ನು ತಿಳಿಸಿ. ಹೌದು, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ. ಹಾಗೆ ವೀಕ್ಷಕರೇ, ನೀವು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, MS ಧೋನಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಿನ್ನೆಯ ಪಂದ್ಯದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ತಂಡವು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು 6 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಹೌದು, ಇದೀಗ ಬಹುತೇಕವಾಗಿ ಭಾರತ ತಂಡವು ಸೆಮಿಫೈನಲ್ ಆಡುವ ಲೆಕ್ಕಾಚಾರದಲ್ಲಿದ್ದಾರೆ. ಇತ್ತ ವೀಕ್ಷಕರೇ, ಪಾಕಿಸ್ತಾನ ತಂಡವು ಈ ಒಂದು ಟೂರ್ನಿಯಿಂದ ಸಂಪೂರ್ಣವಾಗಿ ಹೊರಬಿದ್ದಿದೆ. ಹೌದು, ಇಂದು ನಡೆಯುತ್ತಿರುವ ನ್ಯೂಜಿಲೆಂಡ್ ಹಾಗೂ ಬಾಂಗ್ಲಾದೇಶ್ ನಡುವಿನ ಪಂದ್ಯದ ಮೇಲೆ ಪಾಕಿಸ್ತಾನ ತಂಡವು ಡಿಪೆಂಡ್ ಆಗಿದೆ. ಇನ್ನು ವೀಕ್ಷಕರೇ, ಒಂದು ವೇಳೆ ಈ ಒಂದು ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವು ಗೆದ್ದು ಬೀಗಿದರೆ ಇತ್ತ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ್ ತಂಡವು ಎ ಗುಂಪಿನಲ್ಲಿ ಹೊರಬೀಳಲಿವೆ ಮತ್ತು ಬಾಂಗ್ಲಾದೇಶ್ ತಂಡವು ಗೆದ್ದುಕೊಂಡರೆ ತಮ್ಮ ಕನಸನ್ನು ಇನ್ನೂ ಉಳಿಸಿಕೊಳ್ಳಲಿದೆ. ವೀಕ್ಷಕರೇ, ಈ ವಿಡಿಯೋದ ಮೇನ್ ಅಪ್ಡೇಟ್ಸ್ ಕಡೆಗೆ ಬರುವುದಾದರೆ ವೀಕ್ಷಕರೇ, ನಿನ್ನೆಯ ಪಂದ್ಯವನ್ನು ಸೋತ ಬಳಿಕ ಕೋಪಗೊಂಡ ಪಾಕಿಸ್ತಾನ ಪ್ರಧಾನಿ ಇದೀಗ ಭಾರತ ತಂಡದ ಬಗ್ಗೆ ಅಹಂಕಾರದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ಹೇಳಿಕೆಗಳು ಇಲ್ಲಿವೆ. ಹೌದು, ಪಾಕ್ ಪ್ರಧಾನಿಯವರು ಹೇಳಿದ್ದು, ಈ ಒಂದು ಟೂರ್ನಿಯಲ್ಲಿ ಭಾರತ ತಂಡವು ಸಂಪೂರ್ಣವಾಗಿ ಮೋಸ ಮಾಡಿದೆಯಾ. ಹೌದು, ದುಬೈನಲ್ಲಿ ತಮ್ಮ ಎಲ್ಲ ಪಂದ್ಯಗಳನ್ನು ಆಡುತ್ತಿದೆಯಾ ಮತ್ತು ಒಂದೇ ಪಿಚ್ನಲ್ಲಿ ಆಡುವ ಭಾರತ ತಂಡವು ಇದೀಗ ಎಲ್ಲ ತಂಡಗಳಿಗಿಂತ ಬಲಿಷ್ಠವಾಗಿ ಕಾಣುತ್ತಿದೆಯಾ. ಹೌದು, ನಮ್ಮ ಪಾಕ್ ನೆಲದಲ್ಲಿ ಭಾರತ ತಂಡವು ಆಡಿದ್ದರೆ ಸೆಮಿಫೈನಲ್ ಅಲ್ಲ, ಕೇವಲ ಒಂದು ಪಂದ್ಯವನ್ನು ಕೂಡ ಗೆಲ್ಲುತ್ತಿರಲಿಲ್ಲ ಮತ್ತು ಈ ಒಂದು ಪಂದ್ಯದಲ್ಲಿ ಪಾಕಿಸ್ತಾನ ತಂಡವು ಸೋಲಲು ಕಾರಣ ದುಬೈನ ಪಿಚ್. ಹೌದು, ಭಾರತ ತಂಡವು ತನ್ನ ಮೊದಲ ಪಂದ್ಯವನ್ನು ಕೂಡ ಅದೇ ಪಿಚ್ನಲ್ಲಿ ಆಡಿತ್ತು ಮತ್ತು ಇದೀಗ ದ್ವಿತೀಯ ಪಂದ್ಯದಲ್ಲೂ ಕೂಡ ಅದೇ ಪಿಚ್ನಲ್ಲಿ ಆಡಿರುವುದರಿಂದ ಭಾರತ ತಂಡವು ಸುಲಭವಾಗಿ ಗೆದ್ದು ಬೀಗಿತ್ತು. ಹೌದು, ಭಾರತ ತಂಡವು ಈ ಒಂದು ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡಕ್ಕೆ ಆಡಲು ಬರಬೇಕಿತ್ತು. ಆದರೆ ಭಾರತ ತಂಡವು ಸೋಲುತ್ತೆ ಎಂಬ ಭಯದಲ್ಲಿ ನಮ್ಮ ನಾಡಿಗೆ ಎಂಟ್ರಿ ಕೊಟ್ಟಿಲ್ಲ ಮತ್ತು ಇದರ ಬಗ್ಗೆ ICCI ಸಂಪೂರ್ಣವಾಗಿ ಚರ್ಚೆ ಮಾಡಬೇಕಿದೆ. ಹೌದು, ನಾವು ಸಂಪೂರ್ಣವಾಗಿ ಭಾರತ ತಂಡದ ಎಲ್ಲ ಆಟಗಾರರಿಗೆ ಸೆಕ್ಯೂರಿಟಿಯನ್ನು ಕೊಡುತ್ತಿದ್ದೆವು ಮತ್ತು ಹಲವಾರು ಕಾರಣಗಳನ್ನು ಹೇಳಿ ಈ ಒಂದು ಟೂರ್ನಿಯಿಂದ ತಪ್ಪಿಸಿಕೊಂಡರು. ವೀಕ್ಷಕರು, ಈ ರೀತಿಯಾಗಿ ಮಾತನಾಡಿದ ಪಾಕ್ ಪ್ರಧಾನಿಯವರು ಕೋಪಗೊಂಡು ಅಹಂಕಾರದ ಹೇಳಿಕೆಗಳನ್ನು ಕೊಟ್ಟರು. ವೀಕ್ಷಕರು, ಈ ಅಹಂಕಾರದ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.